ತಳುಕು ಬಳುಕು, ಒಳಗ್ ಹೋದ್ರೆ ಎಲ್ಲ ಹುಳುಕು. ಹಳ್ಳ ಹಿಡಿದ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಶೌಚಾಲಯ. ಎಸ್, ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸುಮಾರು 66 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗಿತ್ತು. ತುಮಕೂರಿನ ಕ್ರೀಡಾಸಕ್ತರಿಗಾಗಿ ಬೃಹತ್ ಒಳಾಂಗಣ ಹಾಗೂ ಹೊರಾಂಗಣ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗಿತ್ತು. ಮಹಾತ್ಮ ಗಾಂಧಿ ಸ್ಟೇಡಿಯಂ ನಿರ್ಮಾಣದಿಂದ ತುಮಕೂರಿಗರಿಗೆ ಮತ್ತೊಂದು ಗರಿ ಬಂದಂತಾಗಿತ್ತು. ಆದರೆ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಉದ್ಘಾಟನೆಯಾಗಿ ಕೆಲವೇ ವರ್ಷಗಳಲ್ಲಿ ಹಳ್ಳ ಹಿಡಿತಾ ಇರುವುದು ಬೇಸರದ ಸಂಗತಿ. ನೋಡೋಕೆ ಮೇಲೆ ತಳಕು ಬಳಕು ಸುಂದ್ರಿ, ಒಳಗೆಲ್ಲ ಹುಳುಕು ಎಂಬಂತಹ ಸ್ಥಿತಿಯಲ್ಲಿ ಈ ಕ್ರೀಡಾಂಗಣ ಇದೆ. ಈ ದೃಶ್ಯಗಳನ್ನ ಒಮ್ಮೆ ನೋಡ್ಕೊಂಡ್ಬಿಡೆ. ಇದು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿರೋ ಜಿಮ್ ಬಳಿ ಇರೋ ಶೌಚಾಲಯದ ದುಸ್ಥಿತಿ. ಜಿಮ್ಗೆ ಬರುವ ಕ್ರೀಡಾಪಟುಗಳಿಗಾಗಿ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಶೌಚಾಲಯವನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಈ ಶೌಚಾಲಯವನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರುವುದರಿಂದ ಪಾಳು ಬಿದ್ದ ಸ್ಥಿತಿಗೆ ತಲುಪಿದೆ. ಇದರಿಂದ ಕ್ರೀಡಾಪಟುಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಶೌಚಾಲಯಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಮತ್ತೊಂದು ಕಡೆ ಕೆಲವು ಶೌಚಾಲಯಗಳಿಗೆ ಬೀಗ ಜಡಿಯಲಾಗಿದ್ದು ಕುಡುಕರ ಅಡ್ಡಿಯಾಗಿ ಮಾರ್ಪಾಟ್ ಮಾಡಿಕೊಂಡಿದ್ದಾರೆ. ಇನ್ನು ಈ ಕ್ರೀಡಾಂಗಣದಲ್ಲಿರೋ ಅತ್ಯಾಧುನಿಕ ಜಿಮ್ಗಳನ್ನ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೆ ಶೌಚಾಲಯವನ್ನ ನಿರ್ವಹಣೆ ಮಾಡುವಲ್ಲಿ ವಿಫಲವಾಗಿದೆ. ಇದರಿಂದ ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಕ್ರೀಡಾಂಗಣದಲ್ಲಿ ಶೌಚಕ್ಕೆ ಹೋಗಲು ಪರದಾಡುವಂತಾಗಿದೆ. ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡುವಾಗ ಇದ್ದ ಕಾಳಜಿ ಇದರ ನಿರ್ವಹಣೆ ಮಾಡುವಲ್ಲಿ ಮಾತ್ರ ನಮ್ಮ ಅಧಿಕಾರಿಗಳೇ ಇರಲಿಲ್ಲ. ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನು 66 ಕೋಟಿ ವೆಚ್ಚದಲ್ಲಿ ಬಹಳ ಅದ್ದೂರಿಯಾಗಿ ಹಾಗೂ ಬೃಹತ್ ಆಕಾರದಲ್ಲಿ ಕಟ್ಟಲಾಗಿತ್ತು. ಆ ಕಾಂಪೌಂಡ್ ಒಳಗಿದ್ದೇನೆ. ಅಲ್ಲಿನ ಅವ್ಯವಸ್ಥೆ ತಾಣವಾಗಿ ಬದಲಾಗ್ತಾ ಇದೆ. ಈಗ ಸ್ಟೇಡಿಯಂ ಅವ್ಯವಸ್ಥೆ ತಾಣವಾಗಿ ಬದಲಾಗ್ತಿದೆ ಅಂತ ಹೇಳ್ಬೋದು. ಜಿಮ್ಮಿಗೆ ಬರುವಂತಹ ಏನು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ದೃಷ್ಟಿಯಿಂದ ಜಿಮ್ ಹಿಂಭಾಗದಲ್ಲಿ ಏನು ಸಾರ್ವಜನಿಕರಿಗೋಸ್ಕರ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು. ಅದರ ಅವ್ಯವಸ್ಥೆ ಇವತ್ತು ಎಷ್ಟರ ಮಟ್ಟಿಗೆ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಕಳೆದ 2-3 ವರ್ಷಗಳಿಂದ ಇದೇ ಅವ್ಯವಸ್ಥೆ ತಾಣವಾಗಿ ಬದಲಾಗ್ತಾ ಇದೆ. ಇಲ್ಲಿನ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಇದೇ ಜಿಮ್. ಈ ಹಿಂಭಾಗದ ಮುಖಾಂತರ ಶೌಚಾಲಯಕ್ಕೆ ಹೋಗಬೇಕು. ಆ ಹಿಂಭಾಗದ ಜಿಮ್ ಗೇಟ್ಗೂ ಕೂಡ ಈಗ ಬೀಗ ಜಡಿದಿರುವಂಥದ್ದು ನೀವು ದೃಶ್ಯನ ಗಮನಿಸ್ತಾ ಹೋಗ್ತಿರ್ಬೋದು. ಎಷ್ಟರ ಮಟ್ಟಿಗೆ ಏನು 66 ಕೋಟಿ ವೆಚ್ಚದಲ್ಲಿ ಸ್ಟೇಡಿಯಂ ನಿರ್ಮಾಣ ಆಯಿತು, ಓಕೆ. ಆದರೆ ಅಲ್ಲಿನ ನಿರ್ವಹಣೆ ಎಷ್ಟರ ಮಟ್ಟಿಗಿದೆ, ಅಲ್ಲಿ ಬರುವಂತಹ ಸಾರ್ವಜನಿಕರು ಇದೇ ಪರಿಸ್ಥಿತಿಯಲ್ಲಿ ಏನು ಶೌಚಾಲಯಕ್ಕೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದಕ್ಕೂ ಬೀಗ ಜಡಿದಿರುವಂಥದ್ದು. ಪಕ್ಕದಲ್ಲೇ ಕೂಡ ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ಯಾಕೆ ಇಷ್ಟು ಅವ್ಯವಸ್ಥೆ ತಾಣವಾಗಿ ಬದಲಾಗ್ತಾ ಇದೆ? ಅದು ಶೈಕ್ಷಣಿಕ ನಗರಿ ಸ್ಮಾರ್ಟ್ ಸಿಟಿ ನಾವು ಹೆಗ್ಗಳಿಕೆಗೆ ಪಾತ್ರ. ಇಲ್ಲಿನ ಅಧಿಕಾರಿಗಳಂತೂ ಸ್ಮಾರ್ಟ್ ಸಿಟಿ ತುಮಕೂರನ್ನ ಫುಲ್ ಸ್ಮಾರ್ಟ್ ಮಾಡಿದ್ದೀವಿ ಅಂತ, ಇದೇ ನಿಮ್ಮ ಸ್ಮಾರ್ಟ್ ಸಿಟಿ ಗುರಿನಾ? ಯಾಕೆ ಸಾರ್ವಜನಿಕರ ಹಣವನ್ನು ಪೋಲ್ ಮಾಡ್ತಾ ಇದ್ದೀರಾ? ನೋಡ್ತಾ ಇರೋ ದೃಶ್ಯದಲ್ಲಿ ಮದ್ಯದ ಬಾಟಲ್ ಆಗಿರ್ಬೋದು ಇಲ್ಲೇ ಬಿದ್ದಿದ್ದಾವೆ. ಇಷ್ಟೊಂದು ಅವ್ಯವಸ್ಥೆ ಆಗೋಕೆ ಯಾಕೆ ಬಿಡ್ಕೊಂತೀರಾ? ತುಮಕೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಸ್ಮಾರ್ಟ್ ಸಿಟಿ ಯೋಜನೆ ಇದು ಎಲ್ಲೋ ಒಂದು ಕಡೆ ತುಮಕೂರು ಮೈದಾನ ಏನು ಮಹಾತ್ಮ ಗಾಂಧಿ ಸ್ಟೇಡಿಯಂ ಕುಡುಕರ ಅಡ್ಡೆ ಆಗ್ತಾ ಇದೆ. ಏನು ನೋಡ್ತಾ ಇರೋ ದೃಶ್ಯದಲ್ಲಿ ಪ್ಯಾಕೆಟ್ ಆಗಲು ಪ್ರತಿಯೊಂದು ನೀವು ದೃಶ್ಯದಲ್ಲಿ ಗಮನಿಸ್ಬಿಟ್ರೆ ನಿಜಕ್ಕೂ ಸಹ ಇದು ಸಾರ್ವಜನಿಕರಿಗೆ ಹಣ ಪೋಲ್ ಅಲ್ವಾ? ಸರ್ಕಾರದಲ್ಲಿ ಎಲ್ಲ ಒಂದು ಕಡೆ ದುಡ್ಡಿಲ್ಲ ಅಂತಾರೆ. ದುಡ್ಡು ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 66 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ರು. ಆದರೆ ನಿಮ್ಮ ನೋಡ್ತಾ ಇರುವ ದೃಶ್ಯ ಇಲ್ಲಿ ಧೂಳತ್ತು ಕುಂತಿರುವಂಥದ್ದು. ನಿಜಕ್ಕೂ ಸಹ ತುಮಕೂರಿಗೆ ಈ ವ್ಯವಸ್ಥೆ ಎಷ್ಟು ದಿನ ನೋಡಬೇಕು? ಸಾರ್ವಜನಿಕರ ಹಣಕ್ಕೆ ಬೆಲೆನೇ ಇಲ್ವಾ? ಇಲ್ಲ ಒಂದು ಕಡೆ ಇಷ್ಟು ಅವ್ಯವಸ್ಥೆ ತಾಣ ಆಗ್ತಿದ್ರು ತುಮಕೂರು ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ, ಆದರೂ ಗೃಹ ಸಚಿವರ ಕ್ಷೇತ್ರ. ಗೃಹ ಸಚಿವರು ಬರ್ತಾರಪ್ಪ, ಸ್ಟೇಡಿಯಂ ಒಳಗೆ ಚೆನ್ನಾಗಿದ್ರೆ ಸಾಕು. ಅಲ್ಲಿನ ಸೌಕರ್ಯಗಳು ಎಷ್ಟರ ಮಟ್ಟಿಗೆ ಉಪಯೋಗ ಆಗ್ತಾ ಇದ್ದಾವೆ? ಸದ್ಯ ಇಲ್ಲಿ ಸಾರ್ವಜನಿಕರು ಪಕ್ಕದಲ್ಲೇ ರಸ್ತೆ ಕೂಡ ಇದೆ. ಸಾರ್ವಜನಿಕರಿಗಾದರೂ ಅನುಕೂಲ ಮಾಡ್ಕೊಡ್ಬೇಕಲ್ವಾ ಶೌಚಾಲಯ ಬಳಸ್ಕೊಳ್ಳೋಕೆ? ಏನು ಸಾರ್ವಜನಿಕರ ಹಣವನ್ನು ಬರೀ ಪೋಲ್ ಮಾಡೋದೇ ಇವರ ಉದ್ದೇಶನ? ಹಣ ಬಂದು ಬಿಲ್ ಮಾಡ್ಕೊಂಡ ನಂತರ ಇದ್ರ ಬಗ್ಗೆ ಇವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ವ ಇದು ಯಾವುದು ಕೂಡ? ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಸಾಕಷ್ಟು ಇಲ್ಲಿ ಬಾಟಲ್ ಆಗಿರ್ಬೋದು ಅನೈತಿಕ ತಾಣ ಆಗಿ ಬದಲಾಗ್ತಾ ಇದೆ. ಶೌಚಾಲಯ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ದೃಷ್ಟಿಯಿಂದ ನೀವು ಉದ್ಘಾಟನೆ ಮಾಡ್ತೀರಾ. ಎಲ್ಲಿ ಸಾರ್ವಜನಿಕರ ಬಳಕೆಗೆ ಎಲ್ಲಿ ಬರ್ತಾ ಇದೆ? ಇಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡೋದಾದ್ರೂ ಯಾಕೆ ಬೇಕಾಗಿತ್ತು ನಿಮಗೆ? ನಿಜಕ್ಕೂ ಸಹ ಇನ್ನಾದರೂ ತುಮಕೂರು ಮಹಾನಗರ ಪಾಲಿಕೆಯವರಂತೂ ಬಿಡಿ, ಇಷ್ಟು ತುಮಕೂರಿನ ಹಲವಾರು ಶೌಚಾಲಯಗಳೇ ಈ ರೀತಿ ಸಮಸ್ಯೆ ನಿರಂತರವಾಗಿ ಕಾಣ್ತಾ ಇದೆ.
ಇನ್ನಾದರೂ ತುಮಕೂರು ನಗರ ಪಾಲಿಕೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಈ ಅವ್ಯವಸ್ಥೆ ತಾಣ ಏನು 66 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದರೆ ಅದರ ನಿರ್ವಹಣೆ ಕೂಡ ಅಷ್ಟೇ ಸಮರ್ಪಕವಾಗಬೇಕು ಅನ್ನೋದು ಪ್ರಜಾಶಕ್ತಿ ಟಿವಿ ಕಳಕಳಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.